ಇಂಗ್ಲೀಷ್ ಮಾತಾಡಿದ್ಕೆ ನೀಗೀತಾಳೆ ಫ್ಯಾಮ್. ಎಲ್ತಿನ ಇದು? ಹಾಂ, ನೀನು ಯಾವ ಡಾಕ್ಟರ್ ಹೋದೆ? ಒಂದೇ ಒಂದು ಮಾಡೋದು ಅನ್ಕೊಂಡಿದ್ದ, ಒಂದೇ ಒಂದು ಬರೀ ಇಷ್ಟೇ ಇತ್ತು. ಒಬ್ಬಳೆ ತಿನ್ಕೊಬಿಡ್ತಾಳೆ. ಇಲ್ಲ ಇದು ಒಂದು ಕಪ್ ಇದು ಪುದೀನ ಚಟ್ನಿ ಮಾಡಿಗೆಲ್ಲ ರೆಡಿ ಆಗೈತೆ. ಫೈನಲಿ ಈಗ ಎಣ್ಣೆ ಒಳಗಡೆ ಡ್ರೈ ಹೋಗಿ ಅಂತ ಇದೀವಿ. ಸೊ ಆಯ್ತು ನೋಡಿ, ನಮ್ಮ ಮಮ್ಮಿಗೆ ಟೇಸ್ಟು ಟೇಸ್ಟ್ ಮಮ್ಮಿ ಹೇಗಿದೆ? ಹೇಗಿದೆ ರಿವ್ಯೂ? ಸೂಪರ್ ಆಗಿದೆ. ಬಡಿತೀನಿ ಏನಾದ್ರು ತಗೊಂಡೆ ಜಾಸ್ತಿ ತಗೊಂಡ್ಬಿಟ್ಟೋಳೆ, ನನಗೆ ಮಾತ್ರ ಚಿಕ್ಕ ಚಿಕ್ಕ ನಾನು ದೊಡ್ಡದು ತಗೊಂಬತ್ತಿದ್ದು ತುಪ್ಪ. ಸೊ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ಯಾಮ್, ಇವತ್ತಿನ ವ್ಲಾಗ್ ಏನಂದರೆ, ನಾನು ನನ್ನ ತಂಗಿ ಸೇರಿಕೊಂಡು ಡ್ರೈ ಗೋಬಿ ಮಾಡ್ತಾಯಿದ್ದೀವಿ. ಮಿಸ್ ಮಾಡಿದೆ, ಫುಲ್ ವ್ಲಾಗ್ನ ನೋಡಿ, ಮಜಾ ಇರುತ್ತೆ ಫ್ಯಾಮ್. ಸೊ ಗಾಯ್ಸ್ ನೋಡಿ, ನನ್ನ ತಂಗಿ ಎಲ್ಲ ರೆಡಿ ಮಾಡ್ಕೊಂಡವಳೆ, ಬಿಸಿನೀರು ಕಾಯಿಸ್ತಾವಳೆ. ಇದು ಡ್ರೈ ಗೋಬಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು. ಇಂಗ್ಲೀಷ್ ಮಾತಾಡಿದ್ಕೆ ನೀಗೀತಾಳೆ ಫ್ಯಾಮ್. ಹೂಕೋಸನ್ನ ಕಟ್ ಮಾಡ್ಕೊತಾಳೆ. ಇದು ಕುದೀನ ಏನಕ್ಕೆ ಅಂದರೆ ಕುದೀನ ಚಟ್ನಿ ಮಾಡ್ತಾಯಿದ್ದೀವಿ ಡ್ರೈ ಗೋಬಿ ಜೊತೆ ನೆಂಚ್ಕೊಳ್ಳೋಕ್ಕೆ. ಬಾಣಲಿನೂ ರೆಡಿ ಆಗೈತೆ, ಎಲ್ಲ ರೆಡಿ ಆಗೈತೆ ಫ್ಯಾಮಿ. ಏನಿದ್ರು ನನ್ನ ತಂಗಿ ಮಾಡೋದೆ. ನಾನು ನಾನ್ ವೆಜ್ ಬಿಟ್ಟರೆ ವೆಜ್ ಎಲ್ಲ ಮಾಡೋದು. ನಾನು ಏನಿದ್ರು ನಾನ್ ವೆಜ್. ನಾನ್ ವೆಜ್ಜಿಗೆ ಚಿಕನ್, ಮಟನ್. ಹೆಲ್ಪ್ ಮಾಡ್ಕೊಳ್ಳ? ಯಾವುದೇ 20 ರೂಪಾಯಿ ಕೊಟ್ಟು ಸುಮ್ ತರಿಸಿದ್ಯಾ? ಮತ್ತೆ ಒಂದು ತಗೊಬಂದಿರ, ಇದು ಒಂದು 20 ರೂಪಾಯಿ. ಸರಿ, ಇದೇನೇ ಬೋಳು. ಬಿಸಿನೀರನ್ನು ಕಾಯಿಸ್ತೀವಿ, ಬಿಸಿನೀರೊಳಗೆ ಹಾಕ್ಬಿಟ್ಟು ಕುದಿಸ್ಬೇಕಾ? ಬಿಸಿನೀರೊಳಗೆ ಹಾಕಿದ್ನ ಹುಳ ಇರ್ತಾವಂತ ಇದ್ರಲ್ಲಿ. ಏಕೆ ಹುಳ ಇರ್ತಾವ? ಯಶು ಹೇಳ್ತಾ ಇದ್ದ, ಹುಳ ಇರ್ತದೆ ಹಣೆ ತಗೋಬೇಡ, ಹೂಕೋಸಲ್ ಮಾಡ್ಬೇಡ, ಎಲೆಕೋಸಲ್ ಮಾಡು ಅಂತ. ಎಲ್ತಿನ ಇದು? ಹಾಂ, ನೀನು ಯಾವ ಡಾಕ್ಟರ್ ಹೋದೆ? ಸೊ ಐಸ್ ಬಿಸಿನೀರು ಕೊತ ಅಂತ ಕುದಿಬೇಕು. ಆಮೇಲೆ ಅದನ್ನು ಎಲೆಕೋಸನ್ನ ಹಾಕಬೇಕು. ಆಗಲೇ ಒಂದ್ಸಲ ಟ್ರೈ ಮಾಡಿದ್ದು, ಅದನ್ನ ವೀಡಿಯೋ ಮಾಡಿರಲಿಲ್ಲ. ನನ್ನ ತಂಗಿ ಸೂಪರ್ ಮಾಡ್ತಾಳೆ, ಅಮೃತ ಅವಳು ಕೈ ರುಚಿ. ನಿಮ್ಮ ಮನೆಗೂ ಕೆಲಸ ತರಬೇಕು ಅಂದರೆ ಕಮೆಂಟ್ ಮಾಡಿ ಫ್ಯಾಮ್, ಕಳಿಸ್ಕೊಡ್ತೀವಿ. ನಮ್ಮ ಮನೆಯಲ್ಲಿ ರೀಲ್ಸ್ ಮಾಡೋಕ್ಕೆ 20 ರೂಪಾಯಿ ತಗೋತಾರೆ. ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ಸೋಕ್ಕೆ 10 ರೂಪಾಯಿ, ರೀಲ್ಸ್ ಮಾಡೋಕ್ಕೆ 10 ರೂಪಾಯಿ. ಹಾಲು ಆಡಿಸ್ಕೊಡೋದಕ್ಕೆ 5 ರೂಪಾಯಿ. ಒಂದೇ ಒಂದು ಮಾಡೋದು ಅನ್ಕೊಂಡಿದ್ದ, ಒಂದೇ ಒಂದು ಬರೀ ಇಷ್ಟೇ ಇತ್ತು. ಒಬ್ಬಳೆ ತಿನ್ಕೊಬಿಡ್ತಾಳೆ. ಒಂದೇ ಒಂದು ಹೂಕೋಸು ಮಾಡಿದ್ರೆ ಇವಳು ಒಬ್ಬಳೆ ತಿನ್ಕೊಬಿಡ್ತಾಳೆ. ಅದಕ್ಕೇನೆ ಈಗ ಇದನ್ನ ಕಟ್ ಮಾಡ್ಕೋಬೇಕು. ಇವಾಗ ಇದನ್ನ ಕಟ್ ಮಾಡ್ಕೋಬೇಕು. ಫೈನಲಿ ಹೂಕೋಸನ್ನೆಲ್ಲ ಕಟ್ ಮಾಡ್ಕೊಂಡಾಯ್ತು. ಹೆಂಗ್ ಕಟ್ ಮಾಡಿದ್ಯಾ? ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಸೊ ಈಗ ಬಿಸಿನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕೊಂಡಿದ್ದೀವಿ. ಈಗ ಹೂಕೋಸನ್ನೆಲ್ಲ ಇದ್ರೊಳಗಡೆ ಹಾಕಬೇಕು. ಏನಕ್ಕೆ ಇದು ಹುಳ ಇರ್ತದೆ ಅಂತನಾ? ಆಫ್ ಮಾಡ್ಬಿಟ್ಟಿದ್ಯಾ? ಓ ಆ ಥರನಾ? ಹುಳ ಕಾಣಿಸ್ತಿತ್ತಾ?
ನಂಗೂ ಕಾಣಿಸ್ತೀರ ನೀವು ಇಲ್ಲಿ 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 ಇಲ್ಲ ಇದು ಅದೇನು ಹುಳ ನಂಗೂ ಕರೆಕ್ಟ್ ಹುಳ ಇಲ್ಲ ಊಟ ತಗೊಂಡ್ಬಂದಿರೋದು. ಹಂಗಲ್ಲ ಹುಳ ಅಂದ್ರೆ ಇಷ್ಟಿಷ್ಟಪ್ಪ ಇರಲ್ಲ, ಮತ್ತೆ ಇಷ್ಟಿಷ್ಟಪ್ಪ ಇರ್ತದೆ. ನೀರು ತರ್ಸ್ಕೋಬೇಕಾ? ಇರು ನೀಟಾಗಿ ಇವಾಗ ಇದು ಮಾಡಿ ಒಂದು ಕಪ್. ಸೊ ಗೈಸ್ ಎಲ್ಲಾನು ನಾನು ಹೇಳ್ತೀನಿ ನಾ ಸೊ ಗೈಸ್ ಈಗ ಇಂಗ್ರೀಡಿಯೆಂಟ್ಸ್ ಹಾಕುವ ಸಮಯ. ಫುಲ್ ಹಾಕು, ಒಂದು ಕಪ್ ಫುಲ್. 1 ಕಪ್ ಇದು ನೀ 1 ಕಪ್ ಕಾರ್ನ್ ಫ್ಲವರ್ ಹಾಕೊಂಡು ನೀಟಾಗಿ ಹಾಕು. ನೆಕ್ಸ್ಟ್ ಅದೆಲ್ಲ ಮೈದಾ ಒಂದೇ ಒಂದು ಸ್ಪೂನ್ ಜಾಸ್ತಿ ಹಾಕ್ಕೊಡೋದು. ಏನಕ್ಕೆ ಅಂದ್ರೆ 1 ಸ್ಪೂನ್ ಮೈದಾ. ಅಷ್ಟು ಬೇಡ, ಇನ್ನೂ ಸ್ವಲ್ಪ ಸ್ವಲ್ಪ ಅಷ್ಟೇ. 1 ಸ್ಪೂನ್ ಮೈದಾ ಹಾಕೊಂಡು ಅದು 2 ಸ್ಪೂನ್ ಅಕ್ಕಿ ಅಷ್ಟೇ. ಕರೆಕ್ಟಾಗಿ ಅಡಿಗೆದೀನಲ್ಲ. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಅದರೊಳಗೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ 1 ಸ್ಪೂನ್. ಚಿಲ್ಲಿ ಸ್ಪೂನ್ 1 ಟೇಬಲ್ ಅಯ್ಯೋ ಸ್ಪೂನ್ ಒಂದಲ್ಲ ಜಾಸ್ತಿ ಚಿಲ್ಲಿ ಹಾಕು, ಖಾರ ಬೇಕು. 2 ಸ್ಪೂನ್ ಹಾಕು ಖಾರ. 2 ಸ್ಪೂನ್ ಚಿಲ್ಲಿ ಪೌಡರ್. ಅದು ಚಾಟ್ ಮಸಾಲ ಚಾಟ್ ಸ್ವಲ್ಪ. ಮಸಾಲ 1/2 ಸ್ಪೂನು. ಗರಂ ಮಸಾಲ ಅದು ಇನ್ನೊಂದು. ಜೀರಾ ಪೌಡರ್ ಅದು ಗರಂ ಮಸಾಲ ಇಷ್ಟೊಂದು ಸ್ಪೂನ್. ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಂಡು ಜೀರಾ ಪುಡಿ ಇಷ್ಟು ಸ್ವಲ್ಪ ಟೇಸ್ಟ್ ಇದು ಅಷ್ಟೇ ಸ್ವಲ್ಪ ಟೇಸ್ಟ್ ಎಲ್ಲ ಹಾಕೋದು. ಇದೇನಿದು? ಧನಿಯಾ ಪೌಡರ್ ಧನಿಯಾ ಪೌಡರ್ ಟೇಸ್ಟ್. ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇಷ್ಟ ಹಾಕು. ಇನ್ನೊಂದು ಕಡಿಮೆ ಹಾಕು, ಆಮೇಲೆ ಬೇಕು ಅಂತ ಹಾಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನೀಟಾಗಿ ಕಲಸಿ ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಸ್ವಲ್ಪ ಸ್ವಲ್ಪ ಮಾಡಿ ನೀರು ಹಾಕ್ಬೇಕು. ನಾನು ಹಾಕ್ತೀನಿ ನೀರು ನೀಟಾಗಿ ಕಲಿಸಿ. ಆಮೇಲೆ ಬೆಳೆ ತೆಳ್ಳಗೆ ಮಾಡ್ಬಿಟ್ಟಿರ. ಸ್ವಲ್ಪ ಸ್ವಲ್ಪ ನೀಟಾಗಿ ಕಲಿಸಿ. ಸಾಕೆಷ್ಟು ಬೇಜಾರು ಅಷ್ಟು ಇಗೋದಿಗೆ ಎಲ್ಲ ಕೂಲಾಗಿ ಬಂತ. ಫೈನಲಿ ಹಿಂಗಾಯ್ತು. ಈಗ ಬಿಸಿನೀರಲ್ಲಿ ಮಾಡಿಸಿರುವಂಥ ಹೂಕೋಸನ್ನ ತೆಗೆದು ಮಸಾಲ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ಹಾಂ ಸೊ ಗಾಯ್ಸ್ ಈಗ ಇದಕ್ಕಾಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದು ಫುಲ್ ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಗಾಯ್ಸ್. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಾಯ್ತು. ಇದೊಂದು ಸ್ವಲ್ಪ ಹೊತ್ತು ಉನಿಯಕ್ಕೆ ಇಡೋದ. ಒಂದು ಸ್ವಲ್ಪ ಹೊತ್ತು ಉನಿಲಿ. ಈಗ ಪುದೀನ ಚಟ್ನಿ ಮಾಡುವ ಸಮಯ. ಇದೇನು ಹೇಳು? ಪುದೀನ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಸ್ವಲ್ಪ ಜೀರಿಗೆ. ಜೀರಿಗೆಯಲ್ಲಿ ಪುದೀನ ಚಟ್ನಿ ಮಾಡಲು ಬೇಕಾಗಿರುವ ಸಾಮಾನುಗಳು: ಪುದೀನ, ಶುಂಠಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಜೀರಿಗೆ ಪೌಡರ್, ಜೀರಿಗೆ ಅಷ್ಟೇ. ಜೀರಿಗೆ ಪೌಡರ್ ಅಲ್ಲ, ಜೀರಿಗೆ. ನಮ್ಮ ಇಬ್ರಿಗೆ ಅಡುಗೆ ಮನೆಗೆ ಕೊಟ್ರೆ ಹೆಂಗ್ ಮಾಡ್ತೀವಿ ಅಡುಗೆ ಮನೇನ? ಈಗ ನಾವು ಪುದೀನ ಚಟ್ನಿ ಮಾಡ್ತಾ ಇದ್ದೀವಿ. ಕೊತ್ತಂಬರಿ ಪುದೀನ ಚಟ್ನಿ ಮಾಡೋಕ್ಕೆಲ್ಲ ರೆಡಿ ಆಗೈತೆ.
ಗೈಸ್ ಫೈನಲಿ ಪುದೀನ ಚಟ್ನಿ ರೆಡಿ ಆಯಿತು. ಎಷ್ಟು ನಿಮಿಷ ತಗೊಂಡ ಎಲ್ಲ ಗೊತ್ತಿಲ್ಲ ಸಾಕು. ಸೊ ಗೈಸ್ ಫೈನಲಿ ಪುದೀನ ಚಟ್ನಿ ರೆಡಿ ಆಯಿತು. ಈಗ ಡ್ರೈ ಗೋಬಿಯನ್ನು ಎಣ್ಣೆಗೆ ಹಾಕುವ ಸಮಯ. ನಮ್ಗೆ ಹೇಳ್ಕೊಡ್ತಾರೆ ನೀರು ಹಾಕ್ಬೇಕಾ? ಕಿಟಕಿ ಫಸ್ಟ್ ತೆಗಿ. ಸೊ ಫೈನಲಿ ಈಗ ಎಣ್ಣೆ ಹಾಕುವ ಸಮಯ. ಯಾವ್ದಕ್ಕೆ? ಡ್ರೈ ಗೋಬಿ ಮಾಡುವ ಸಮಯ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀವಿ. ಎಣ್ಣೆ ಹಾಕೋದ ಬಾಣಲಿಗೆ. ಫ್ಯಾಮ್ ಎಣ್ಣೆ ಹಾಕೋದ. ಹಾಕು ಇವಾಗ. ಹಾಕ್ಬಿಟ್ಟು ಆಮೇಲೆ ಮಮ್ಮಿಗೆ ಬೈ ನನಗೆ ಬೈಸಾಕೆ ಈ ಎಣ್ಣೆ ಹಾಕ್ತದೆ. ಆಮೇಲೆ ಡ್ರೈ ಗೋಬಿ ಹಾಕಿ ಒಳಗಾಕ್ಬೇಕು. ಕೈ ಹಿಡ್ಕೊಂಡು ಹಿಂಗೆ ನೋಡಿ ಎಣ್ಣೆ. ಸೊ ಫೈನಲಿ ಈಗ ಎಣ್ಣೆ ಒಳಗಡೆ ಡ್ರೈ ಗೋಬಿ ಹಾಕ್ತಾ ಇದೀವಿ. ನೀರು ಜಾಸ್ತಿ ಆಗೈತೆ. ಅಯ್ಯೋ ನಂಗೆ ಹಾಕು. ಎಲ್ಲ ಆಗೋಯ್ತು. ಅಯ್ಯೋ ಎಣ್ಣೆ ಸಮೇತ ಎತ್ಬಾರ್ದು ಸೋಸು. ಸೊ ಆಯ್ತು ನೋಡಿ ನಮ್ಮ ಮಮ್ಮಿಗೆ ಟೇಸ್ಟು. ಇದೆಲ್ಲ ಇಷ್ಟಪಡ್ತಾ ಇದೆಯಾ? ಟೇಸ್ಟ್ ಮಮ್ಮಿ ಚೆನ್ನಾಗಿಲ್ವಾ? ಹೇಗಿದೆ ರಿವ್ಯೂ? ಸೂಪರ್ ಆಗಿದೆ. ಬೇರೆ ಇನ್ನೊಂದ ಈಗ ಚಿಕ್ಕದೈತಿ, ಈಗ ದೊಡ್ಡದು. ತಿನ್ ಮಮ್ಮಿ. ಹೇಗೈತೆ? ಸೂಪರ್ ಆಗಿದೆ. ಬೇಯ್ಬೇಕಾ? ಸ್ವಲ್ಪ ಇನ್ನು ಸ್ವಲ್ಪ ಬೇಯಬೇಕು. ಸೊ ಫ್ಯಾಮ್ 1 ಅವರ್ ಆಯ್ತು, ಇನ್ನು ಬೇಯಿಸ್ತಾನೆ ಅವಳೆ. ಹಾ ಕರೆಕ್ಟಾ? ಅರ್ಧ ಗಂಟೆ ಆಯ್ತು, ಇನ್ನು ಬೇಯಿಸ್ತಾನೆ. ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು. ಇವಳೆ ಕ್ಲೀನ್ ಮಾಡ್ಬೇಕು ಈಗ ಅಡಿಗೆ ಮನೆನ. ಏನು ಮಮ್ಮಿ? ಬಡಿತೀನಿ ಏನಾದ್ರು ತಗೊಂಡೆ. ಸೊ ಫ್ಯಾಮ್ ಫೈನಲಿ ಡ್ರೈ ಗೋಬಿ ರೆಡಿ ಆಯಿತು. ಈಗ ತಿನ್ನೋದು ಒಂದೇ ಬಾಕಿ. ಬನ್ನಿ ಡ್ರೈ ಗೋಬಿ ತಿನ್ನೋದು. ಅಯ್ಯೋ ಬಿದ್ದಿದ್ದಾವೆ ಹುಡುಗರು, ಕಷ್ಟಪಟ್ಟು ಮಾಡಿದ್ದೀವಿ. ಆಮೇಲೆ ಒಂದೊಂದು ಹೊತ್ತಕ್ಕೆ ಹೋಗೋದು. ಆಹಾ ಎಷ್ಟು ಚಂದ. ಆಮೇಲೆ ಏನು ತಿನ್ನಲ್ಲ ಮಮ್ಮಿ, ಉಪವಾಸ. ಹಾಂ ಚಟ್ನಿ ವಿತ್ ಡ್ರೈ ಗೋಬಿ. ಯಮಿ 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 ಡ್ರೈ ಗೋಬಿ ಫ್ಯಾಮ್. ಯಮಿ ಯಮಿ ಕೆಂಬ್ಲು ಆದ್ರೂ ತಿಂತಾ ಇದ್ದೀವಿ ಈಗ. ಜಾಸ್ತಿ ತಗೊಬಿಟ್ಟೋಳೆ, ನನಗೆ ಮಾತ್ರ ತಗೊಂಬತ್ತಿದ್ದು. ನಾಟ್ ಬ್ಯಾಡ್. ಮಾಡಿರೋದು ನಾನು, ಕಷ್ಟಪಟ್ಟು ಮಾಡಿರೋದು ನಾನು. ತುಪ್ಪ ಎಲ್ಲ ನಾನೇ ಮಾಡಿದ್ದೆ, ಏನೇ ಹೆಲ್ಪ್ ಮಾಡಲಿಲ್ಲ. ಏನು ಹೆಲ್ಪ್ ಮಾಡಿದೆ? ಎಲ್ಲಕ್ಕೂ ಬೆಳ್ಳುಳ್ಳಿ ಬಿಡ್ಸ್ಕೊಂಡೆ, ನೀನೇ ಬಿಡ್ಸ್ಕೊ ಅಂದೆ ಕೊಟ್ಟೆ. ರುಬ್ಬೋದು ನಾನೇ ರುಬ್ಬಿದ್ದು, ಕಟ್ಟೊಂದು ಮಾಡಿಕೊಟ್ಟೆ ಅಷ್ಟೇ. ಸೊ ಗಾಯ್ಸ್, ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ಯಾಮ್ ಲವ್ ಯು ಆಲ್. ಬೈ ಬಾಯ್. ಸಿಗವ ನೆಕ್ಸ್ಟ್ ವ್ಲಾಗಲ್ಲಿ.